ವೆಲ್ಕಮ್ ಬ್ಯಾಕ್ ಟು ದೀಮಾ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ನಿಪ್ಪಟ್ಟು ಮಾಡೋದು ನೋಡೋಣ. ಮೊದಲಿಗೆ ಕಡಲೆ ಬೀಜ ತಗೊಂಡಿದ್ದೀನಿ, ಒಂದು ಬಟ್ಲು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಈ ಥರ ತರಿ ಮಾಡ್ಕೊಳ್ಳಿ, ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ, ಇಷ್ಟಾದರೆ ಸಾಕಾಗತ್ತೆ. ಈಗ ಹೆಚ್ಚಿಟ್ಟಂಥ ಕರಿಬೇವಿನ ಸೊಪ್ಪು ಹೆಚ್ಚಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರಕ್ಕೆ ಒಣಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ರುಬ್ಬಿ ಹಾಕ್ಕೋಬೇಕು. ಈಗ ಒಂದು ಬೌಲು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ. ಇಲ್ಲಿ ನಾನು ಪೂರ್ತಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರೀ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಇಲ್ಲ ಬರೀ ಖಾರದ ಪುಡಿ ಆದರೂ ಹಾಕ್ಕೋಬೋದು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೋಬೇಕು. ಈ ಥರ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ನಾನು ಇದಕ್ಕೆ ಆಯಿಲ್ ಏನೂ ಹಾಕ್ಕೊಂಡಿಲ್ಲ ಕಲಿಸ್ಬೇಕಾದ್ರೆ, ಆದರೂ ಕ್ರಿಸ್ಪಿಯಾಗೇ ಇರುತ್ತೆ. ಆಯಿಲ್ ಹಾಕ್ಬೇಕಂತ ಏನೂ ಇಲ್ಲ, ಚೆನ್ನಾಗೇ ಬರುತ್ತೆ. ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಹಾಕ್ಕೊಂಡು, ನಿಮಗೆ ಸ್ವಲ್ಪ ದಪ್ಪ ಉಂಡೆ ಆದರೂ ಮಾಡ್ಕೋಬೋದು. ಸ್ವಲ್ಪ ಅಗಲ ಬರುತ್ತೆ ನಿಪ್ಪಟ್ಟು, ಇಷ್ಟು ಸಾಕಾಗತ್ತೆ. ಈಗ ಆಯಿಲ್ ಕಾಯೋಕೆ ಇಟ್ಕೊಂಡು ಪೇಪರು ತೊಗೊಂಡು ಅದಕ್ಕೆ ಆಯಿಲ್ ಹಚ್ಕೊಂಡು ಒತ್ತಿ ಇಟ್ಕೋಬೇಕು. ಒಂದೊಂದಾಗಿ ಒತ್ತಿ ಪೇಪರಿಂದನೇ ಆಯಿಲ್ಗೆ ಹಾಕಿದ್ರೇ ಬೆಸ್ಟು. ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಕಚ್ಕೊಳ್ಳುತ್ತೆ. ಈ ಥರ ಒಂದೊಂದಾಗಿ ಒತ್ಕೊಂಡು ಇಟ್ಕೋಬೇಕು. ನೀವು ಇಲ್ಲಿ ಹುರ್ಗಡ್ಲೆ ಬೇಕಾದರೂ ಹಾಕ್ಕೋಬೋದು. ಕಡಲೆಬೀಜ ಬದಲು ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕಡಲೆಬೀಜ ಆದರೂ ಹಾಕ್ಕೋಬೋದು. ನಾನು ಬರೀ ಕಡಲೆಬೀಜ ಹಾಕಿದ್ನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಹಾಕ್ಕೊಂಡು ಈ ಥರ ಒಂದೊಂದಾಗಿ ಒತ್ಕೊಂಡು ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಆಯಿಲ್ ಕಾದಿದೆ. ಈಗ ನಾನು ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚು ಏನು ಹಾಕೋಕ್ಕೆ ಹೋಗಬೇಡಿ, ಮತ್ತು ಎಲ್ಲ ಕಚ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆಯಿಲ್ ಏನು ಜಾಸ್ತಿ ತಗೊಳ್ಳಲ್ಲ, ಈ ಥರ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಗೋಲ್ಡಿಶ್ ಬರೋವರೆಗೂ ಫ್ರೈ ಮಾಡಬೇಡಿ, ಮತ್ತು ತೆಗೆದ್ಮೇಲೆ ಫುಲ್ ಕಪ್ಪಾಗಿ ಹೋಗ್ಬಿಡತ್ತೆ. ಸ್ವಲ್ಪ ಈ ಕಲರ್ ಇದ್ದರೆ ಸಾಕು, ಮತ್ತು ಅದು ಬಿಸಿಗೆ ಸರಿ ಹೋಗುತ್ತೆ, ಕರೆಕ್ಟಾದ ಬರುತ್ತೆ. ಈ ಥರ ಹೊತ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ರುಚಿಯಾಗಿರೋ ನಿಪ್ಪಟ್ಟು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ, ನೋಡಿ ಹೇಗಿದೆ ಅಂತ. ನೀವು ಇನ್ನೂ ಸ್ವಲ್ಪ ದಪ್ಪ ಬೇಕಾದ್ರೂ ಹೊತ್ಕೋಬೋದು. ನಾವು ಸ್ವಲ್ಪ ತೆಳ್ಳಗೆ ಹೊತ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ. ನಾನು ಆಯಿಲ್ ಏನೂ ಹಾಕಿಲ್ಲ ಕಲಿಸ್ಬೇಕಾದ್ರೆ, ಆದರೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.